ವೇದಿಕೆ ಮೇಲೆ ಕಣ್ಣೀರು ಹಾಕಿದ ಮಾಜಿ ಸಚಿವ ಶಾಸಕ ಜಿಟಿ ದೇವೇಗೌಡ ಅವರ ಪತ್ನಿ ಕೆ ಲಲಿತಾ ಅವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಹಿನ್ನೆಲೆ ಕೆ ಲಲಿತಾ ಜಿಟಿ ದೇವೇಗೌಡ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾವುಕರಾದ ಕ್ಷಣ. ಪ್ರತಿಯೊಂದು ಪುತ್ರ ಶಾಸಕ ಹರೀಶ್ ಗೌಡ ಕಾರ್ಯಕ್ರಮಕ್ಕೆ ಗೈರು ಪುತ್ರನನ್ನ ನೆನೆದು ಜಿಟಿಡಿ ಭಾವುಕ. ಕಳೆದ ಕೆಲ ವರ್ಷಗಳಿಂದ ತಂದೆ ಜಿಟಿ ದೇವೇಗೌಡರವರಿಂದ ದೂರವಿರುವಂತಹ ಪುತ್ರ ಶಾಸಕ ಹರೀಶ್ ಗೌಡ ಇಬ್ಬರು ಪುತ್ರಿಯರು ಕಾರ್ಯಕ್ರಮದಲ್ಲಿ ಭಾಗಿಯ. ಮೈಸೂರಿನ ಕೆಎಸ್ಒಯು ನಲ್ಲಿ ಘಟಿಕೋತ್ಸವದ ಭವನದಲ್ಲಿ ನಡೆದಂತಹ ಲಲಿತಾಭಿನಂದನೆ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕ ಜಿಟಿ ದೇವೇಗೌಡ, ಪ್ರೊಫೆಸರ್ ರಂಗಪ್ಪ, ಸೋಮೇಶ್ವರ ಸ್ವಾಮೀಜಿ ಮತ್ತು ಪ್ರೊಫೆಸರ್ ಕೃಷ್ಣೇಗೌಡ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ದರು. ಬಂಧು ಭಗಿನಿಯರೇ, ಅಭಿಮಾನಿ ದೇವರುಗಳೇ, ಪರಮ ಪೂಜ್ಯ ನಿರ್ಮಲಾನಂದ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ ನಮಸ್ಕರಿಸಿ, ಚಂದ್ರವನದ ಸ್ವಾಮೀಜಿಯವರು ನಮಸ್ಕರಿಸ್ತಾ, ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರೊಫೆಸರ್ ರಂಗಪ್ಪನವರು, ಪ್ರೊಫೆಸರ್ ಕೃಷ್ಣೇಗೌಡರು, ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನ ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದಲ್ಲಿ ಅಳ್ತಾ ಕೂತ್ಕೋತಿದ್ದೆ. ಆ ಸಿನಿಮಾ ನೋಡಿನೇ ನಾನು ಪ್ರಗತಿಪರ ಕೃಷಿಕನಾದೆ. ಎಲ್ಲ ಬೆಳೆಗಳನ್ನು ಕೂಡ